ಪುದುಚೇರಿಯಲ್ಲಿ ಫೆಂಗಲ್ ಸೈಕ್ಲೋನ್ ತಾಂಡವವಾಡ್ತಾ ಇದೆ. ಭಾರಿ ಬಿರುಗಾಳಿ ಸಹಿತ ಈ ಒಂದು ಸೈಕ್ಲೋನ್ ಸಮುದ್ರದ ಅಲೆಗಳ ಮೇಲೆ ಅಬ್ಬರಿಸ್ತಾ ಇದೆ. ಭಾರಿ ಬಿರುಗಾಳಿ ಸಹಿತ ಸಮುದ್ರದ ಅಲೆಗಳು ಕೂಡ ಅಬ್ಬರಿಸ್ತಾ ಇದೆ. ಫೆಂಗಲ್ ಆರ್ಭಟಕ್ಕೆ ಪುದುಚೇರಿಯಲ್ಲಿ ಅನಾಹುತ ಸಂಭವಿಸಿದೆ. 30 ವರ್ಷಗಳ ಬಳಿಕ ಪುದುಚೇರಿಯಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ. ಮಳೆ ನಡುವೆ ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯಾಚರಣೆ. ಫೆಂಗಲ್ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕೇವಲ ತಮಿಳುನಾಡು ಮಾತ್ರ ಅಲ್ಲ, ಅದು ಪಾಂಡಿಚೇರಿ, ಪುದುಚೇರಿ ಮೇಲೂ ಕೂಡ ಒಂದಷ್ಟು ಪರಿಣಾಮವನ್ನ ಬೀರಿದೆ. ಪುದುಚೇರಿಯಲ್ಲಿ ಫೆಂಗಲ್ ಸೈಕ್ಲೋನ್ ತಾಂಡವವಾಡ್ತಾ ಇದೆ. ಭಾರಿ ಬಿರುಗಾಳಿ, ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಫೆಂಗಲ್ ಆರ್ಭಟಕ್ಕೆ ಪುದುಚೇರಿಯಲ್ಲಿ ಅನಾಹುತ ಸಂಭವಿಸ್ತಾ ಇದೆ. 30 ವರ್ಷಗಳ ಬಳಿಕ ಪುದುಚೇರಿಯಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ. ಮಳೆ ನಡುವೆ ಭರದಿಂದ ಸಾಗಿದೆ ರಕ್ಷಣಾ ಕಾರ್ಯಾಚರಣೆ. ನೋಡ್ತಾ ಇದ್ದೀವಿ, ಇದು ಪುದುಚೇರಿಯ ದೃಶ್ಯಾವಳಿಗಳು. ಪುದುಚೇರಿಯಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ, ಜೊತೆಗೆ ಭರದಿಂದ ಸಾಗ್ತಾ ಇದೆ ರಕ್ಷಣಾ ಕಾರ್ಯ. ಹಿರಿಯ ನಾಗರಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದು, ಮಹಿಳೆಯರು ಮತ್ತು ಮಕ್ಕಳನ್ನ ಕೂಡ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವಂತ ಕಾರ್ಯ ಆಗ್ತಾ ಇದೆ. ಮಳೆ ಬರ್ತಾ ಇತ್ತು ನಿನ್ನೆಯಿಂದ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಬೆಂಗಳೂರಿಂದ ಬರ್ತಾ ಫುಲ್ ಮಳೆ ಇತ್ತು ಎಲ್ಲ ಕಡೆ. ಲಾಟ್ ಆಫ್ ಫ್ಲಡ್ಸ್, ರೋಡಲ್ಲೆಲ್ಲ ಗಿಡಗಳೆಲ್ಲ ತುಂಬ ಬಿದ್ದಿದೆ. ಸೊ ಈಗ ಸ್ವಲ್ಪ ಬೆಟರ್ ಆಗಿದೆ ಎನ್ವಿರಾನ್ಮೆಂಟ್. ಬಟ್ ತುಂಬ ಡಿಸ್ಟ್ರಕ್ಷನ್ ತುಂಬ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಐ ಹೋಪ್ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಹಿಂಗೆ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸರ್, ನೀವು ಸ್ಟೇ ಎಲ್ಲ ಆಗಿದ್ರಿ, ಹೆಂಗಿತ್ತು ಅಂತ? ನಾನು ಮ್ಯಾಂಗೋ ಹಿಲ್ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀನಿ. ಅಲ್ಲಿ ಕೂಡ ಕರೆಂಟ್ ಎಲ್ಲ ಇಲ್ಲ. ಸೊ ಜನರೇಟರ್ ಮೇಲೆ ನಡೆಸ್ತಾ ಇದ್ದಾರೆ ಕೆಲಸನ. ಇಲ್ಲಿಗೆ ಬರೋಕ್ಕೆ ಸಮಸ್ಯೆ ಏನಾದ್ರು ಆಗಿತ್ತಾ? ರೋಡಲ್ಲಿ ಫ್ಲಡ್ ಏನಾದ್ರು ಇತ್ತಾ? ರೋಡಲ್ಲಿ ತುಂಬ ಕಡೆ ಫ್ಲಡ್ಸ್ ಬರ್ತಾ ಇತ್ತು. ಜಸ್ಟ್ ರೋಡ್ ಮೇಲೆಲ್ಲ ಹರಿತಾ ಇದೆ ನೀರೀಗ. ಸೊ ಕ್ರಾಸ್ ಮಾಡೋಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಕ್ರಾಸ್ ಮಾಡಬೇಕು. ಸರ್, ಏನಾದ್ರು ಕೆಳಗೆ ಇಳಿಯಕ್ಕೆ ಬಿಡ್ತಾರಾ ಅಥವಾ ಹೆಂಗೆ ರೆಸ್ಟ್ರಿಕ್ಷನ್ ಇದೆಯಾ ಅಂತ? ಇಲ್ಲ, ಬಿಡಲ್ಲ. ಸೊ ಬೇರೆ ಕಡೆ ಗೊತ್ತಿಲ್ಲ ನನಗೆ, ನಾನು ಹೋಗಿಲ್ಲ ಬೇರೆ ಕಡೆ, ಇನ್ನು ಯಾವ ಬೀಚ್ಗೆ ಹೋಗಿಲ್ಲ ಇನ್ನು. ಬಟ್ ಬೆಳಿಗ್ಗೆ ಒಂದು ಕಡೆ ಹೋದಾಗ ಬಿಡ್ತಾ ಇದ್ದಾರೆ ಅನ್ನೋಕ್ಕಿಂತ ತುಂಬ ಗಲೀಜಾಗಿದೆ. ಸೊ ಸರ್, ಫ್ಲಡ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿತ್ತಾ ಹೀಗೆ ಅಂತ? ಮುಂಚೆನೇ ಗೊತ್ತಿತ್ತಾ? ಬುಕ್ ಮಾಡಿದ್ರೆ? ಮಳೆ ಇದೆ ಅಂತ ಗೊತ್ತಿತ್ತು, ಇಷ್ಟೊಂದು ಫ್ಲಡ್ ಇದೆ ಅಂತ ಗೊತ್ತಿತ್ತು. ಇನ್ನು ಫೆಂಗಲ್ ಎಫೆಕ್ಟ್ ಪುದುಚೇರಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಸುಚಿತ್ ವಿವರಿಸಿದ್ದಾರೆ. ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತಮಿಳುನಾಡು ಹಾಗೂ ಪಾಂಡಿಚೇರಿ ಭಾಗದಲ್ಲಿ ಫೆಂಗಲ್ ಚಂಡಮಾರುತದ ಆರ್ಭಟ ಜೋರಾಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಸುರಿದಂತ ಮಳೆಗೆ ಇವತ್ತು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಪಾಂಡಿಚೇರಿ ಭಾಗದಲ್ಲಿ ರಸ್ತೆಗಳಲ್ಲಿ ಜಲಾವೃತವಾಗಿದ್ದು ಜನರು ಓಡಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಕಟ್ಟಡಗಳು ಜಲಾವೃತವಾಗಿದ್ದು ಯಾವುದೇ ರೀತಿ ಸಂಚಾರ ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಜನರು ಮನೆಯಿಂದ ಹೊರಬಾರದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಏನು ಇಲ್ಲಿಗೆ ಪ್ರವಾಸಿಗರು ಆಗಮಿಸ್ತಿದ್ರು, ಅವರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಹಾಗೆ ಕಡಲ ತೀರದಲ್ಲಿ ನೀವು ನೋಡ್ತಾ ಇರ್ಬೋದು, ಪಾಂಡಿಚೇರಿಯ ಒಂದು ಭಾಗದಲ್ಲಿ ನಾವಿದ್ದೇವೆ. ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿರ್ತಕ್ಕಂಥದ್ದು. ಅಲೆಗಳ ಅಬ್ಬರ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿರ್ತಕ್ಕಂಥದ್ದು. ಏನು ರಕ್ಕಸ ಅಲೆಗಳು ಬಂದು ದಡಕ್ಕೆ ಸೇರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಬೀಚ್ಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಹಾಗೆ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾರೂ ಕೂಡ ಬೀಚ್ಗೆ ಇಳಿದಂತೆ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಹಾಗೂ ಕಚೇರಿಗಳಿಗೆ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗೆ ಮುಂಜಾಗ್ರತಾ ಕ್ರಮಗಳನ್ನ ಸರ್ಕಾರ ಕೈಗೊಳ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಯಾರೂ ಕೂಡ ಹಾನಿಗೊಳಗಾಗದಂತೆ ಎಚ್ಚರವನ್ನ ವಹಿಸ್ತಾ ಇರ್ತಕ್ಕಂಥದ್ದು. ಹಾಗೆ ವಾಹನ ಸವಾರರಿಗೆ ತೊಂದರೆ ಆಗದಂತೆ ಕೆಲವೊಂದು ಪರ್ಯಾಯ ಮಾರ್ಗಗಳನ್ನ ಕೂಡ ಕಲ್ಪಿಸಿರ್ತಕ್ಕಂಥದ್ದು. ಇನ್ನು ಪಾಂಡಿಚೇರಿಗೆ ಆಗಮಿಸಿರ್ತಕ್ಕಂಥ ಪ್ರವಾಸಿಗರು ಏನು ಶಾಕ್ ಎದುರಾಗಿರ್ತಕ್ಕಂಥದ್ದು ಅವರಿಗೆ. ಯಾಕಂದ್ರೆ ಮುಂಚಿತವಾಗಿ ಬುಕ್ ಮಾಡಿಕೊಂಡು ಹೊರಗಡೆಯಿಂದ ಬಂದಿರತಕ್ಕಂಥವ್ರು, ಏನು ವಿದೇಶದಿಂದ ಬಂದಿರೋರಿಗೆ ಶಾಕ್ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರು ರೂಮ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಆಮೇಲೆ ವಾಪಸ್ ಹೋಗ್ಲಿಕ್ಕೆ ಅವರಿಗೆ ಬಸ್ಗಳು ಇಲ್ಲೇ ಇರ್ತಕ್ಕಂಥದ್ದು. ಬಸ್ನ ವ್ಯವಸ್ಥೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಕೆಲವರು ಬಸ್ ಟಿಕೆಟ್ ಅನ್ನ ಮಾಡಿದ್ದಾರೆ, ಅವರಿಗೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ವಾತಾವರಣ ಪಾಂಡಿಚೇರಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಾಗಿರ್ತಕ್ಕಂಥದ್ದು. ಹಲವೆಡೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ಇವತ್ತು ಪಾಂಡಿಚೇರಿಯಿಂದ ವರದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಒಟ್ಟಾರೆ ಪುದುಚೇರಿಯ ಒಂದು ಚಿತ್ರಣ. ಫೆಂಗಲ್ ಅಬ್ಬರಕ್ಕೆ ಇಡೀ ಪುದುಚೇರಿಯೇ ತತ್ತರಿಸಿ ಹೋಗಿದೆ. ನೇರವಾಗಿ ದೃಶ್ಯಾವಳಿಗಳು ನೋಡ್ತಾ ಇದೀವಿ. ಪ್ರಮುಖ ರಸ್ತೆಗಳು ಸೇರಿದಂತೆ ಪ್ರವಾಸಿಗರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ರೆ ಮುಂಚೆಯೇ ಬುಕ್ ಮಾಡಿಕೊಂಡು ಇಲ್ಲಿಗೆ ಬಂದಿರುವಂಥ ಪ್ರವಾಸಿಗರು ತಾವು ಏನೆಲ್ಲ ಪ್ಲಾನ್ಗಳನ್ನು ಹಾಕ್ಕೊಂಡಿದ್ರು ಅದೆಲ್ಲ ಕೂಡ ಇವತ್ತು ಫೇಲ್ಯೂರ್ ಆಗಿದೆ. ಅವರು ಒಂದೆಡೆ ಹಾಲ್ಟ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಪರ್ಯಾಯ ಮಾರ್ಗವನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋರಿಗೆ
ಅಲ್ಲಿನ ಸ್ಥಳೀಯ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.